ಜೋಶಿ ಅವರು ಟೆರರಿಸ್ಟ್ ಅಂದ್ರಿ, ಭಯೋತ್ಪಾದಕ ಅಂದ್ರಿ. ನಿಜವಾದ ಭಯೋತ್ಪಾದಕ ಈ ರಾಜ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಬಿಟ್ಟು ಬೇರೆ ಯಾರು ಅಲ್ಲ. 11 ಜನರನ್ನ ಜೀವ ತೆಗೆದವರು ಟೆರರಿಸ್ಟ. ಯಾಕೆ ಜೀವ ತೆಗೆದ್ರಿ ಅಂತ ಕೇಳಿದವರು ಟೆರರಿಸ್ಟ. ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ, ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು, ರಣ ಹದ್ದುಗಳ ತರ ಅಂತ. ಆದ್ರೆ ನೀವು ಸೀಳು ನಾಯಿಗಳ ತರ 11 ಜನರ ಜೀವ ತೆಗೆದು ನಾಯಿಗಳು ನೀವು ಕಾಂಗ್ರೆಸ್ನವರು. ನಾನು ಏನು ಎಗ್ಗಿಲ್ಲದೆ ಹೇಳ್ತೇನೆ, ಸೀಳು ನಾಯಿಗಳು ನೀವು. ನಮಗೆ ಹೇಳ್ತೀರಿ ನೀವು ಮಾನ ಮರ್ಯಾದೆ ಇಲ್ಲದೆ ಇಂಥ ಒಂದು ದಂಧೆಯಲ್ಲಿ ಬಿದ್ದಿರ್ತಕ್ಕಂಥ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ ಲೂಟಿ, ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು, ಮಾನ ತೆಗೆಯೋದು. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗಿತೀರಿ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ. ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ. ಹಾಗಿದ್ದ ಮೇಲೆ ನಿಮ್ಗೇನ್ ರೋಗ ಬಂದಿತ್ತು? ಬೆಳಗ್ಗೆ ಎದ್ದ ತಕ್ಷಣನೇ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ. ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ. ಆದ್ರೆ ಇತಿಹಾಸನೇ ಇಲ್ಲ. ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ. ಕೆಳನೋಟ ಏನು? ನಿಮ್ ಕೆಳನೋಟನೂ ಸ್ವಲ್ಪ ಹೇಳ್ಬೇಕಾಗಿತ್ತಲ್ಲ. ಬರೀ ಮೇಲ್ನೋಟ ಹೇಳಿದ್ರಿ. ಅವ್ರು ಏನ್ ತಪ್ಪು ಮಾಡಿದ್ರು? ನಿಮ್ಮ ತಪ್ಪನ್ನ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಚರ್ಮ ಉಳಿಸ್ಕೊಳ್ಳಿಕ್ಕೆ ಬೇರೆಯವರ ಚರ್ಮ ತೆಗೆಯುವಂತ ಸರ್ಕಾರ ಇದು. ಆದ್ರಿಂದ ಇಲ್ಲಿ ಯಾರ ಮೇಲೇನೂ ನೀವು ಗದಾಪ್ರಹಾರ ಮಾಡಬೇಕಾಗಿಲ್ಲ. ತಪ್ಪು ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇ, ತಪ್ಪು ಮಾಡಿರ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳೇ. ನನಗ್ ಗೊತ್ತಿಲ್ಲ ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ನನಗನ್ಸಲ್ಲ. ಯಾಕೆಂತಂದ್ರೆ ಅವರು ಸ್ವಲ್ಪ ಸಪ್ಪೆ ಅನ್ನೋ ಕಾರಣಕ್ಕೆ ನೀವು ಅವ್ರನ್ನ ಮುಳ್ಸೇ ಬಿಟ್ಟಿದ್ದೀರಿ, ತುಳಿದೇ ಬಿಟ್ಟಿದ್ದೀರಿ. ನಾರಾಯಣ ಸ್ವಾಮಿ ಅವರೇ, ಅವ್ರು ವರ್ಕ್ ಫ್ರಮ್ ಹೋಮ್, ಅವರು ಅದೇ ಇರ್ಲಿ, ಹೋಮ್ ಮಿನಿಸ್ಟರ್ ಅಲ್ವೇ? ವರ್ಕ್ ಫ್ರಮ್ ಹೋಮ್, ಹೋಮ್ ಮಿನಿಸ್ಟರ್ ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಮಾಡಕ್ಕಾಗ್ತದೆ? ಆದ್ರೆ ಇದು ಸ್ವಯಂಕೃತ ಅಪರಾಧ. ಇದಕ್ಕೆ ನೀವು ಪ್ರಯಾಗ್ರಾಜಲ್ಲಿ ಆಗ್ಲಿಲ್ವಾ? ಆಗಿದೆ. ಅದು ದೊಡ್ಡ ಒಂದು ಕಾರ್ಯಕ್ರಮ. ಅದು 65 ಕೋಟಿ ಜನಸಂಖ್ಯೆ ಸೇರಿತ್ತು. ಒಂದು ಸಣ್ಣ ಅನಾಹುತ ಆಗಿದೆ, ಅದನ್ನ ರೆಕ್ಟಿಫೈ ಮಾಡ. ಅದು ಜನರೇ ನೀವೆಲ್ಲ ಬನ್ನಿ, ನಿಮ್ ಪ್ರಾಣ ತೆಗಿತೀವಿ ಅಂತ ಯಾರು ಹೇಳಿಲ್ಲ. ಅಷ್ಟು ಮಾತ್ರ ಅಲ್ಲ, ಜಮ್ಮು ಕಾಶ್ಮೀರದಲ್ಲಿ ಹೇಳಿದ್ದೀರಿ. ಏನ್ 26 ಜನ ತೀರ್ಕೊಂಡು ಹೋದ್ರು ಟೆರರಿಸ್ಟ್ಗಳು ನಿಮ್ಮನ್ನ ಕೇಳಿ ಬಂದು ಕೊಡಿ ಗುಂಡೊಡಿತಾರ ಅಥವಾ ನಿಮ್ಮನ್ನ ಕೇಳಿದ್ರ? ಆದ್ರಿಂದಾಗಿ ನಾವು ಹೇಳ್ತಕ್ಕಂಥದ್ದು ಅದೆಲ್ಲವೂ ಕೂಡ ಅನಾಹುತಗಳು. ಇದು ಸ್ವಯಂಕೃತ ಅಪರಾಧ. ನೀವು ಈಗ ಏನಾಗಿದೆ ಅಂತಂದ್ರೆ ಹುಚ್ಚರ ಕೈಯಲ್ಲಿ ದೊಣ್ಣೆ ಕೊಟ್ಟಿದೆ. ಹುಚ್ಚರ ಕೈಯಲ್ಲಿ ದೊಣ್ಣೆ ಕೊಟ್ರೆ ಆ ಹುಚ್ಚ ಯಾರ ತಲೆ ಹೊಡಿತಾನೋ ಗೊತ್ತಿಲ್ಲ. ಈಗ ಪೊಲೀಸ್ನವ್ರ ತಲೆ ಹೊಡೆದಿದ್ದಾನೆ. ನಮ್ಮ ತಲೆನೂ ಹೊಡಿಬಹುದು, ನಿಮ್ ತಲೆನೂ ಹೊಡಿಬಹುದು. ಪ್ರೆಸ್ನವ್ರು ಕೇಳಿದ್ರೆ ನೀನ್ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ, ಕೂತ್ಕೊಳ್ಳಿ ಅಂತೀರಿ. ಎಂತ ಇದು ದುಂಡಾವರ್ತಿ ಮಾಡ್ತೀರಿ? ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತಿದ್ದೀರಾ ನೀವು? ನಾವು ಯಾವುದೇ ಕಾರಣಕ್ಕೆ ನಿಮ್ಮ ತಲೆದಂಡ ಆಗುವವರೆಗೆ ನಾವ್ಯಾರೂ ಕೂಡ ವಿರಮಿಸೋದಿಲ್ಲ. ಮುಖ್ಯಮಂತ್ರಿಗಳೇ ಪ್ರಥಮ ಅಪರಾಧಿ, ನಂಬರ್ A1 ಅವರೇ, DCM ನಂಬರ್ 2, ಹೋಮ್ ಮಿನಿಸ್ಟರ್ ನಂಬರ್ 3. ಇವು ತಲೆದಂಡ ಆಗಲೇಬೇಕು. ಇಲ್ಲಂತಂದ್ರೆ FIR ಆಗಲೇಬೇಕು. ಪೊಲೀಸ್ ಮಹಾನುಭಾವರು ಇಲ್ಲೆಲ್ಲ ಇಷ್ಟು ಜನರು ಇದ್ದಾರೆ ನೋಡಿ. ನಾನು ಪದೇ ಪದೇ ಈ ವಿಚಾರ ಹೇಳ್ತೇನೆ. ರಾಜಕಾರಣಿಗಳು 5 ವರ್ಷಕ್ಕಾಗಿ ಬರ್ತಾರೆ, ಹೋಗ್ತಾರೆ, ಅಧಿಕಾರ ಇರುತ್ತೆ. ನೀವು 30-35 ವರ್ಷ ಇರತಕ್ಕಂಥವ್ರು. ಪ್ರಜಾಪ್ರಭುತ್ವವನ್ನು ಕಾಪಾಡ್ತಕ್ಕಂಥ ಪ್ರಥಮ ನೀವೇ ಆಗ್ಬೇಕು, ನೀವು ಮಾಡಬೇಕು. ಯಾರಿಗೂ ನೀವು ಸೊಪ್ಪು ಹಾಕಬೇಕಾಗಿಲ್ಲ. ನ್ಯಾಯವನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ರಿ. ಇವತ್ತು ನೀವೇನ್ ಮಾಡ್ತಿದ್ರು ನಾವು ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಅವರ ದರ್ಪಕ್ಕೆ ನೀವು ಬಾಗ್ತಾ ಇದ್ದೀರಿ. ಅದರಿಂದಾಗಿ ಬಾಗಿದ ತಕ್ಷಣ ಶಿರಚ್ಛೇದ ಆಗೋದು ನಿಮ್ಮದೇ. ಯಾರು ಬಂದರೂ ನಿಮ್ಮನ್ನೇ ಗುರಿ ಮಾಡೋದು. ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಈಗ ನೀವೇ ಅನುಭವಿಸಿದ್ದೀರಿ.
ಮುಂದೆ ಈಗ ಆಗಬಾರ್ದು ಅಂತಂದ್ರೆ ನೀವು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ, ನ್ಯಾಯಬದ್ಧವಾಗಿ ನಡ್ಕೊಳ್ಳಿ, ಜನರ ಪರವಾಗಿ ನಿಲ್ಲಿ. ಆಗ ನಿಮಗೂ ಸೇಫು, ನಾವು ಸೇಫು. ಆದ್ರಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೆ ಅವ್ರ ಮೇಲೆ ಎಫ್ಐಆರ್ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಮೇಲೆ ಎಫ್ಐಆರ್ ಆಗಲೇಬೇಕು. ಇಲ್ಲಾಂತಂದ್ರೆ ನಾವು ಯಾವ ಹಂತಕ್ಕೂ ಕೂಡ ನಮ್ಮ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಈಗ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ನಮ್ಮ ರಾಜ್ಯ ನಾಯಕರಾಗಿರುವಂತ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ MLC CT ರವಿ ಅವರು ಮಾತಾಡಬೇಕಂತ ವಿನಂತಿಯನ್ನ ಮಾಡ್ತೇನೆ.